ಸ್ನೇಹಿತರೆ ನಮಸ್ಕಾರ. ವೆಲ್ಕಮ್ ಟು ಕಾರ್ಪೊರೇಟ್ ರೈತ ಯೂಟ್ಯೂಬ್ ಚಾನಲ್. ನಾನು ದಾಳಂಬೆ ಕೃಷಿ ಬಗ್ಗೆ ಸೀರೀಸ್ ಮಾಡ್ತಿದ್ದೀನಲ್ವ. ಸೊ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಕಂಪ್ಲೀಟ್ ಆಗಿದೆ. ಇದು ಪಾರ್ಟ್ 5. ಇದರಲ್ಲಿ ನಾನು ಫಸ್ಟ್ ವಾಟರಿಂಗ್ ಆದಮೇಲೆ ಚಿಗುರು ಬಂದಾಗ ಸ್ಟಾರ್ ಯಾವ ರೀತಿ ಕೂತ್ಕೊಳ್ಳುತ್ತೆ, ಮತ್ತು ನಾವು ಎಷ್ಟು ಡೇಸ್ ಇಂಟರ್ವೆಲ್ಸಲ್ಲಿ ಬೇಗ ಸ್ಪ್ರೇ ಮಾಡಬೇಕಾಗುತ್ತೆ. ಫಸ್ಟಲ್ಲಿ ತ್ರಿಪ್ಸ್ ಕಾಟ ಮತ್ತು ಫ್ಲವರ್ ಸೆಟ್ ಆಗೋಕ್ಕೆ ಫುಲ್ ಟೆನ್ಷನ್ ತೊಗೊತೀವಿ. ಮೇಯ್ನ್ 2 ತಿಂಗಳು ಫಸ್ಟಲ್ಲಿ ದಾಳಿಂಬೆನ ಮೇಂಟೈನ್ ಮಾಡಿಬಿಟ್ರೆ 4 ತಿಂಗಳು ಮೇಂಟೈನ್ ಮಾಡೋದು ತುಂಬ ಈಸಿಯಾಗಿರುತ್ತೆ. ಸೊ ಈ ವಿಡಿಯೋ ಸ್ಕಿಪ್ ಮಾಡ್ದಿರ ಪಾರ್ಟ್ 5 ಕೊನೆವರೆಗೂ ನೋಡಿದ್ರೆ ಪಾರ್ಟ್ 1ಅಲ್ಲಿ ಪ್ರೂನಿಂಗು, ಪಾರ್ಟ್ 2ಅಲ್ಲಿ COC ಸ್ಪ್ರೇಯಿಂಗು, ಪಾರ್ಟ್ 3ಅಲ್ಲಿ ಇದು ಇಥ್ರೆಲ್ ಸ್ಪ್ರೇಯಿಂಗು, ಪಾರ್ಟ್ 4ಅಲ್ಲಿ ಮ್ಯಾನ್ಯೂರು ಮತ್ತು ಕೆಮಿಕಲ್ ಫರ್ಟಿಲೈಸರ್ ಫೀಡಿಂಗ್ ಆಯಿತು. ಇದು ಪಾರ್ಟ್ 5 ಫಸ್ಟ್ ವಾಟರಿಂಗು. ಮತ್ತು ಇದರಲ್ಲಿ ಫಸ್ಟ್ ವಾಟರಿಂಗ್ ಯಾವಾಗ ನಾವು ಬಿಡ್ತೀವಿ ಅಂತಂದರೆ ಇಥ್ರೆಲ್ ಆದಮೇಲೆ 8 ರಿಂದ 12 ದಿನದ ಒಳಗಡೆ ಫಸ್ಟ್ ವಾಟರಿಂಗ್ ಬಿಟ್ಟು ನಮಗೆ ಆವಾಗ ಕಡ್ಡಿ ಥರ ಎಲೆ ಎಲ್ಲ ಉದುರಿ ಬಿಟ್ಟಿರುತ್ತೆ. ಚಿಗುರು ಬಂದು ಆ ಸ್ಟಾರಲ್ಲಿ ನಮಗೆ ಫ್ಲವರ್ ಅನ್ನೋದು ಬರುತ್ತೆ. ಇದು ಪಾರ್ಟ್ 5ಅಲ್ಲಿ ಕಂಪ್ಲೀಟ್ ಡೀಟೇಲ್ಸು ಸ್ಪ್ರೇಸ್ ಬಗ್ಗೆನೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಮತ್ತು ಅದು ಯಾವ ರೀತಿ ನಮಗೆ ಚೇಂಜ್ ಆಗುತ್ತೆ, ಯಾವ ರೀತಿ ಫ್ಲವರ್ ಬರುತ್ತೆ ಅದ್ರ ಬಗ್ಗೆ ನಾನು ಡೀಟೇಲ್ಸ್ ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದಿರ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಅದು ನೀವು ನೀರು ನೋಡ್ಬೋದು. ಇದು ಬಂದುಬಿಟ್ಟು ಫಸ್ಟ್ ವಾಟರ್. 2 ತಿಂಗಳು ಡ್ರೈ ಪೀರಿಯಡ್ ಆದಮೇಲೆ ಇಥ್ರೆಲ್ ಆದಮೇಲೆ 12 ದಿನಕ್ಕೆ ಫಸ್ಟ್ ವಾಟರಿಂಗ್ ಕೊಟ್ಟಿರೋದು. ಎಲೆ ಎಲ್ಲ ಉದುರಿಬಿಟ್ಟು ಹೊಸ ಚಿಗುರು ಬಂದಿದೆ ನಮಗೆ, ನೀವು ನೋಡ್ಬೋದು. ಈ ಚಿಗುರಲ್ಲಿ ಸ್ಟಾರ್ ಬರುತ್ತೆ. ಸ್ಟಾರಲ್ಲಿ ಮೊಗ್ಗು ಬಂದುಬಿಟ್ಟು ಫ್ಲವರು ಮತ್ತು ಫ್ರೂಟ್ ಸೆಟ್ ಆಗೋದು. ಇದು ಫಸ್ಟ್ ವಾಟರಿಂಗು 12 ದಿನ ಕೊಟ್ಟಿದ್ದೀವಿ ಇಥ್ರೆಲ್ ಆದಮೇಲೆ. ಮತ್ತು ಎವ್ರಿ 3 ಡೇಸ್ ಒನ್ಸು 2 to 2.5 ಅವರ್ಸ್ನ ವಾಟರ್ ಕೊಡ್ತಾ ಇರ್ತೀವಿ. ನೀವು ಅಬ್ಸರ್ವ್ ಮಾಡ್ಬೋದು, ಸ್ವಲ್ಪ ಲೈಟ್ ಚಿಗುರಿತ್ತಲ್ವ. ನೆಕ್ಸ್ಟ್ ಬರೋ ಫ್ರೇಮಲ್ಲಿ ಸ್ವಲ್ಪ ಜಾಸ್ತಿ ಚಿಗುರಿರುತ್ತೆ. ಅದಾದಮೇಲೆ ಅಂದರೆ ಒಂದು 16 ಡೇಸ್ ಫಸ್ಟ್ ವಾಟರಿಂಗ್ ಲೈಕ್ ಇಥ್ರೆಲ್ ಆದಮೇಲೆ 15-16 ಡೇಸ್ಗೆ ಇದೇ ರೀತಿ ಒಂದು 5 ದಿನಕ್ಕೆ ನಮಗೆ ಸ್ವಲ್ಪ ಚಿಗುರು ಜಾಸ್ತಿ ಆಗ್ತಾ ಇರುತ್ತೆ. ಇವಾಗ ಸ್ಪ್ರೇಸ್ ನಾವು ಫಸ್ಟ್ ವಾಟರಿಂಗ್ ಆದಮೇಲೆ ಎವ್ರಿ 4 ಡೇಸ್ ಒನ್ಸು ಒಂದು ಸ್ಪ್ರೇ ತ್ರಿಪ್ಸ್ ಕಂಟ್ರೋಲ್ ಮಾಡೋಕ್ಕೆ, ನೆಕ್ಸ್ಟ್ ಸ್ಪ್ರೇ ಚಿಗುರು ಕಂಟ್ರೋಲ್ ಮಾಡೋಕ್ಕೆ ಮತ್ತು ಫ್ಲವರ್ ಬರೋದಕ್ಕೆ ಈ ರೀತಿ ಸ್ಪ್ರೇಸ್ನ ಆಲ್ಟರ್ನೇಟಾಗಿ ಮಾಡ್ಕೊತಾ ಇರಬೇಕಾಗುತ್ತೆ. ಇವಾಗ ಫಸ್ಟು ದಾಳಿಂಬೆ 1.5 ರಿಂದ 2 ತಿಂಗಳನ್ನ ಮೇಂಟೈನ್ ಮಾಡಿಬಿಟ್ರೆ ದಾಳಿಂಬೆ ಮತ್ತೆ ಮೇಂಟೈನ್ ಮಾಡೋದು ಈಸಿ ಆಗುತ್ತೆ. ಈ ಗ್ಯಾಪಲ್ಲಿ ನಮಗೆ ಒಂದು 20-25 ದಿನದಲ್ಲಿ ಚಿಗುರು ಬರುತ್ತೆ. ಚಿಗುರನ್ನ ಒಂದು 2 ರಿಂದ 3 ಸಲ ಕೀಳಬೇಕಾಗುತ್ತೆ. ಆವಾಗ ನಾವು ಚಿಗುರು ಕಿತ್ತಾಕಿದ್ರೆ ಚೆನ್ನಾಗಿ ಫ್ರೂಟ್ ಸೆಟ್ ಆಗುತ್ತೆ. ಈ ಸ್ಟಾರ್ ಅನ್ನೋದಿದ್ದರೆ ನಮಗೆ 100% ಫ್ಲವರ್ ಬಂದೇ ಬರುತ್ತೆ. ಫಸ್ಟು ಮೇಲ್ ಫ್ಲವರ್ಸ್ ಬರುತ್ತೆ, ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇರೋಲ್ಲ. ಸಪೋಸ್ ಫ್ಲವರ್ ಏನಾದರೂ ಬಂದಿಲ್ಲ ಅಂತಂದರೆ ನೆಮಿಟೋಡ್ಸ್ ಇರುತ್ತೆ. ಆ ನೆಮಿಟೋಡ್ಸ್ಗೆ ಸಪ್ರೇಟ್ ಟ್ರೀಟ್ಮೆಂಟ್ ಇರುತ್ತೆ. ನೀವು ಬೇಕಾದರೆ ನನಗೆ DM ಅಥವಾ ಕಮೆಂಟಲ್ಲಿ ಕೇಳಿದ್ರೆ ನಾನು ಅದ್ರ ಬಗ್ಗೆ ಹೇಳ್ತೀನಿ. ಇದು ನಮಗೆ ಫಸ್ಟ್ ವಾಟರಿಂಗ್ ಆದಮೇಲೆ ಒಂದು 10-15 ಡೇಸ್ ಅಥವಾ 20 ಡೇಸ್ಗೆ ಈ ರೀತಿ ಸ್ವಲ್ಪ ಚಿಗುರು ಜಾಸ್ತಿ ಕಾಣಿಸುತ್ತೆ. ಈ ಚಿಗುರನ್ನೆಲ್ಲ ಉದ್ದುದ್ದಕ್ಕಿರೋದೆಲ್ಲ ತೆಗೆಸಿಬಿಟ್ಟು ಮತ್ತೆ ರಿಜಾಯ್ಸು ಡಾರ್ಮೋಲಿನ್ ಸ್ಪ್ರೇ ಮಾಡಿದ ಮೇಲೆ ಚೆನ್ನಾಗಿ ಬಂತು. ನಮಗೆ ಫ್ಲವರ್ ಎಲ್ಲ ಚೆನ್ನಾಗಿ ಬಂತು, ಸೆಟ್ ಆಗಿದೆ. ಮತ್ತು ಕ್ರಾಸಿಂಗ್ ಆಗಲಿಲ್ಲ, ಜೇನುನೊಣ ಕಾಟ ಇತ್ತು. ಜೇನುನೊಣ ತೊಗೊಂಬಂದು ಎಲ್ಲ ಇಟ್ವಿ. ಅದ್ರ ಬಗ್ಗೆ ನೆಕ್ಸ್ಟು ವೀಡಿಯೋಲ್ಲಿ ಹೇಳ್ತೀನಿ. ನೋಡಿ, ಈ ಥರ ಸ್ಟಾರಲ್ಲಿ ಕುತ್ಕೊಳ್ಳುತ್ತೆ ನಮಗೆ ಫ್ಲವರ್. ಇದು ಈ ಥರ ಒಂದು ಎವ್ರಿ 4 to 5 ಡೇಸ್ ಒಂದು ಸ್ಪ್ರೇ ಕೊಡಬೇಕಾಗುತ್ತೆ. ಇವಾಗ ಇದು ತುಂಬ ಸೂಕ್ಷ್ಮ. ಈ ಪೀರಿಯಡ್ ಚೆನ್ನಾಗಿ ನೋಡ್ಕೊಂಡ್ಬಿಟ್ರೆ 2 ಮಂತ್ಸು ನಮ್ಗೆ ಸೆಟ್ ಆಗುತ್ತೆ. ಫಸ್ಟ್ ಸ್ಪ್ರೇ ಬಂದುಬಿಟ್ಟು ನಾವು ಸಿಂಪಲ್ದೇ ಕೊಟ್ಟಿರೋದು. ಅಸಿಪೇಟು, ಒಂದು ಫಂಗಿಸೈಡು, ಒಂದು ರೋಗರು. ಇದರಲ್ಲಿ ತ್ರಿಪ್ಸ್ ಕಂಟ್ರೋಲ್ ಆಗುತ್ತೆ. ಚಿಗುರಿರೋದಕ್ಕೆ ಫಂಗಿಸೈಡು ಕೊಟ್ಟಿದ್ದೀವಿ. ಚಿಗುರಲ್ಲಿ ಜಾಸ್ತಿ ತ್ರಿಪ್ಸ್ ಇರೋದ್ರಿಂದ ರೋಗರು. ಈ ರೋಗರ್ನ ಮತ್ತೆ ಎಲ್ಲ ಯೂಸ್ ಮಾಡಬಾರ್ದು, ಯಾಕಂದರೆ ಜೇನುನೊಣ ಎಲ್ಲ ಬರೋಲ್ಲ. ಫಸ್ಟ್ ಸ್ಪ್ರೇಗೆ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಸ್ಪ್ರೇ ಒಂದು 4 to 5 ಡೇಸ್ ಬಿಟ್ಬಿಟ್ಟು ಕಾಂಟ್ಯಾಕ್ಟ್ ಫಂಗಿಸೈಡ್ Z78. ಈ ಮಾರ್ಷಲ್ಲು, ಹುಳ ಮತ್ತು ತ್ರಿಪ್ಸ್ ಎಲ್ಲ ಹೋಗುತ್ತೆ. ಈ ಪ್ರೈಡು ಇದರಲ್ಲಿ ತ್ರಿಪ್ಸ್ ಹೋಗುತ್ತೆ. ಮತ್ತು ಬಂದುಬಿಟ್ಟು ಮಿರಾಕಲ್ಲು, ಇದು ಗ್ರೋತ್ ರೆಗ್ಯುಲೇಟ್ರ್, ಚಿಗುರು ಕಡಿಮೆ ಆಗೋದಕ್ಕೆ. ಇದು ಸೆಕೆಂಡ್ ಸ್ಪ್ರೇ ಮಾಡಿದ್ದೀವಿ. ಥರ್ಡ್ ಸ್ಪ್ರೇ ಬಂದುಬಿಟ್ಟು ಬ್ರಹ್ಮೋಸ್ ಅಂತ, ಅದು ಬಂದುಬಿಟ್ಟು ತ್ರಿಪ್ಸ್ಗೆ. ಅದ್ರ ಜೊತೆಗೆ ಟಬೋಲಿ, ಇದು ಪ್ಲ್ಯಾಂಟ್ ಗ್ರೋತ್ ರೆಗ್ಯುಲೇಟರ್, ಇದು ಚಿಗುರು ಕಂಟ್ರೋಲ್ ಆಗೋದಕ್ಕೆ. ಇದು ಥರ್ಡ್ ಸ್ಪ್ರೇ ಮಾಡಿದ್ದೀವಿ. ಇದು ಕಂಪ್ಲೀಟ್ಲಿ 5 ಡೇಸ್ಗೆ 4 ಡೇಸ್ಗೆ ಒಂದು ಸ್ಪ್ರೇ ಮಾಡ್ತಾಯಿದ್ದೀವಿ, ಆ್ಯಸ್ ಪರ್ ನಾವು ಡಾಕ್ಟ್ರನ್ನ ಫಾಲೋ ಆಗಿಬಿಟ್ಟು. ನೆಕ್ಸ್ಟ್ ಸ್ಪ್ರೇ ಆಲ್ಮೋಸ್ಟ್ ಒಂದು 20-25 ದಿನ ಆಯಿತು. ನಮಗೆ ಸ್ವಲ್ಪ ಮೊಗ್ಗು ಕಾಣಿಸೋದಕ್ಕೆ ಸ್ಟಾರ್ಟ್ ಆದಮೇಲೆ
ಇನ್ನು ಫ್ಲವರ್ ಜಾಸ್ತಿ ಬರಲಿ, ಫ್ರೂಟ್ ಸೆಟ್ ಆಗಲಿ ಅಂತ ಇದು ರಿಜಾಯ್ಸ್ ಡಾರ್ಮೋಲಿನ್. ಇದು ಕಂಪ್ಲೀಟು ಫ್ರೂಟು ಮತ್ತು ಫ್ಲವರ್ ಸೆಟ್ಟಿಂಗ್ಗೆ ಯೂಸ್ ಮಾಡಿದ್ದೀವಿ. ಡಾರ್ಮೋಲಿನ್ನು ಫ್ರೂಟ್ ಆ್ಯಂಡ್ ಫ್ಲವರಿಂಗ್ ಸ್ಟೇಜ್ನ ಯೂಸ್ ಮಾಡಬೇಕು, ವೆಜಿಟೇಟಿವ್ ಸ್ಟೇಜ್ನ ಯೂಸ್ ಮಾಡಬಾರ್ದು. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅಂತ ಅನಿಸಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಏನೇ ಕ್ವಶನ್ಸ್ ಇದ್ದರೆ ನನಗೆ ಬೇಕಾದರೆ DM ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಧನ್ಯವಾದ ಸ್ನೇಹಿತರೆ, ಥ್ಯಾಂಕ್ ಯು.